ನಮಸ್ಕಾರ ಸ್ನೇಹಿತರೆ, HKTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಏಪ್ರಿಲ್ 27, 2025 ಭಾನುವಾರದಂದು ಭಯಂಕರವಾದ ವಿಶೇಷವಾದ ಅಕ್ಷಯ ಅಮಾವಾಸ್ಯೆ ಇದೆ. ಇದಕ್ಕೆ ವೈಶಾಖ ಅಮಾವಾಸ್ಯೆ ಅಂತಲೂ ಕರೀತಾರೆ. ಈ ಭಯಂಕರವಾದ ಅಮಾವಾಸ್ಯೆಯ ಪ್ರಭಾವದಿಂದ ಈ 7 ರಾಶಿಯವರಿಗೆ ಧನಲಕ್ಷ್ಮಿ ಯೋಗ ಮತ್ತು ಕುಬೇರ ಯೋಗ ಪ್ರಾಪ್ತಿಯಾಗಲಿದೆ. ಈ ಅಮಾವಾಸ್ಯೆ ತಿಥಿಯು ಏಪ್ರಿಲ್ 27 ಭಾನುವಾರ ಬೆಳಗ್ಗೆ 4:50 ಪ್ರಾರಂಭವಾಗಿ ಏಪ್ರಿಲ್ 28 ಸೋಮವಾರ ಮಧ್ಯರಾತ್ರಿ 1 ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ. ಈ ಅಮಾವಾಸ್ಯೆಯಿಂದ ಈ 7 ರಾಶಿಯವರಿಗೆ ಸಿರಿ ಸಂಪತ್ತು ಧನಾಭಿವೃದ್ಧಿಯಾಗಿ ಸಂತೋಷದ ಜೀವನ ನಡೆಸುತ್ತಾರೆ. ಹಾಗೂ ಕುಬೇರ ದೇವರ ಆಶೀರ್ವಾದದಿಂದ ಈ 7 ರಾಶಿಯವರ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತದೆ. ಇನ್ನು ಮುಂದೆ ದುಡ್ಡೇ ದುಡ್ಡು. ಧನಲಕ್ಷ್ಮಿ ಇವರ ಮನೆಯಲ್ಲಿ ತಾಂಡವಾಡ್ತಾಳೆ. ಇಲ್ಲಿಯವರೆಗೂ ಇದ್ದ ಜೀವನ ಬೇರೆ, ಈ ಅಕ್ಷಯ ಅಮಾವಾಸ್ಯೆ ನಂತರ ಜೀವನವೇ ಬೇರೆ. ಈ ಅಮಾವಾಸ್ಯೆಯು ಇವರ ಜೀವನವನ್ನೇ ಬದಲಾಯಿಸುತ್ತದೆ. ಇನ್ನು ಮುಂದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಕೀರ್ತಿ ಈ 7 ರಾಶಿಯವರಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಮುಂದೆ ಈ 7 ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಆಗಿ ಬಾಳು ಬಂಗಾರವಾಗಲಿದೆ. ಈ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಮಹಾಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಅಕ್ಷಯ ಅಮಾವಾಸ್ಯೆಯನ್ನು ಪವಿತ್ರವಾದ ಮತ್ತು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಅಂತ ಹೇಳಲಾಗಿದೆ. ಈ ಅದೃಷ್ಟ ಕುಬೇರ ಯೋಗ ಮತ್ತು ಧನಲಕ್ಷ್ಮಿ ಯೋಗದ ಈ 7 ರಾಶಿ ಯಾವುವು ಅಂದರೆ ನಿಮ್ಮದು ಅಷ್ಟೇ ಅಲ್ಲ, ನಿಮ್ಮ ಮನೆಯವರ ಸದಸ್ಯರ ಯಾರ ರಾಶಿ ಇದೆ ಅಂತಲೂ ನೋಡಿ. ಮೊದಲನೇದಾಗಿ ಮೇಷರಾಶಿ. ಈ ರಾಶಿಯವರಿಗೆ ಅಕ್ಷಯ ಅಮಾವಾಸ್ಯೆಯಿಂದ ಹಿಂದೆಂದೂ ಕಾಣದ ಸಂತೋಷದ ಜೀವನ ಪ್ರಾಪ್ತಿಯಾಗಲಿದೆ. ಯಾಕೆಂದರೆ ಈ ರಾಶಿಯವರು ತುಂಬ ಮುಗ್ಧ ಮನಸ್ಸಿನವರಾಗಿರ್ತಾರೆ. ಯಾರು ಎಷ್ಟೇ ಕಷ್ಟ ಕೊಟ್ಟರು, ಯಾರೇ ಎಷ್ಟೇ ನೋವು ಕೊಟ್ಟರು ಸಂತೋಷದಿಂದ ಸ್ವೀಕರಿಸುತ್ತಾರೆ. ಹಾಗಾಗಿ ಇಂಥ ಮನಸ್ಥಿತಿಯನ್ನು ಹೊಂದಿರುವ ಮೇಷರಾಶಿಯವರಿಗೆ ಇವರ ಒಳ್ಳೆಯ ಗುಣಗಳಿಗೆ ಇಂದು ಪ್ರತಿಫಲ ಸಿಗುವಂಥ ಸಮಯ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಈ ರಾಶಿಯವರಿಗೆ ದುಡ್ಡಿನ ಸುರಿಮಳೆಯೇ ಆಗುತ್ತೆ ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯದ ಜೊತೆಗೆ ಧನಲಾಭವನ್ನು ಕಾಣ್ತಾರೆ. ತಾಯಿ ಲಕ್ಷ್ಮೀ ದೇವಿಯು ಮೇಷರಾಶಿಯವರಿಗೆ ಮಹಾರಾಜರಂತೆ ಜೀವನ ನಡೆಸುವಂಥ ಯೋಗ ಕರುಣಿಸುತ್ತಾಳೆ. ಇವರ ಕುಟುಂಬದಲ್ಲಿದ್ದ ಸಮಸ್ಯೆಗಳು ಈ ಅಮಾವಾಸ್ಯೆಯ ಪ್ರಭಾವದಿಂದ ದೂರವಾಗಲಿದೆ ಮತ್ತು ಆರ್ಥಿಕ ಸಮಸ್ಯೆ ದೂರವಾಗಿ ಆಕಸ್ಮಿಕ ಹಣ ಲಾಭವಾಗಲಿದೆ. ಅದೃಷ್ಟದ ಜೀವನ ಪ್ರಾಪ್ತಿಯಾಗಲಿದೆ. ಈ ರಾಶಿಯವರಿಗೆ ಈ ಅಮಾವಾಸ್ಯೆಯಿಂದ ಸ್ನೇಹಿತರಿಂದ ತುಂಬ ಸಹಾಯವನ್ನು ನಿರೀಕ್ಷೆ ಮಾಡ್ತಾರೆ. ಆ ನಿರೀಕ್ಷೆಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸ್ನೇಹಿತರು ಇವರ ಬೆಂಬಲಕ್ಕೆ ನಿಲ್ತಾರೆ. ಹಾಗೂ ಎರಡನೇದಾಗಿ ವೃಷಭ ರಾಶಿ. ಈ ರಾಶಿಯವರಿಗೆ ಈ ಅಕ್ಷಯ ಅಮಾವಾಸ್ಯೆಯಿಂದ ತುಂಬ ಪ್ರೀತಿ ಸಿಗಲಿದೆ. ಬರೇ ಮನೆಯಲ್ಲಿ ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಅಷ್ಟೇ ಅಲ್ಲ, ಸಮಾಜದ ಎಲ್ಲ ಕಡೆಯಿಂದ ಇವರಿಗೆ ಪ್ರೀತಿ ಅನ್ನೋದು ಸಿಗುತ್ತೆ. ಏನೇ ಮಾಡಿದ್ರೂ ಸಕ್ಸಸ್ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ಯಾವುದೇ ವ್ಯವಹಾರದಲ್ಲಿ ಧನಾಭಿವೃದ್ಧಿಯನ್ನು ಕಾಣುವರು. ಇಲ್ಲಿಯವರೆಗೂ ಈ ವೃಷಭ ರಾಶಿಯವರು ಸಾಧಾರಣ ಜೀವನವನ್ನು ನಡೆಸಿಕೊಂಡು ಬರ್ತಾ ಇರ್ತಾರೆ. ಆದರೆ ಈ ಅಕ್ಷಯ ಅಮಾವಾಸ್ಯೆ ಇವರ ಜೀವನದ ತಿರುವನ್ನೇ ಬದಲಾಯಿಸುತ್ತದೆ. ಅದೃಷ್ಟದ ಜೊತೆಗೆ ಹಣಾಭಿವೃದ್ಧಿಯಾಗಿ ಉತ್ತಮವಾದ ಜೀವನ ಪ್ರಾಪ್ತಿಯಾಗಲಿದೆ. ಇವರ ನಿರೀಕ್ಷೆಗೂ ಮೀರಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧನಾಭಿವೃದ್ಧಿಯಾಗುತ್ತೆ. ಕುಟುಂಬದಲ್ಲಿ ಇವರಿಗೆ ಸಪೋರ್ಟ್ ಸಿಗಲಿದೆ ಮತ್ತು ಸಮಾಜದಲ್ಲಿ ಸ್ಥಾನ, ಮಾನ ಹಾಗೂ ಕೀರ್ತಿಯನ್ನು ಕಾಣುವರು. ಹಾಗೂ ಕುಬೇರ ದೇವರ ಆಶೀರ್ವಾದವು ಈ ರಾಶಿಯವರ ಮೇಲೆ ಬೀಳಲಿದೆ. ಹಾಗಾಗಿ ವೃಷಭ ರಾಶಿಯವರಿಗೆ ಸಿರಿ ಸಂಪತ್ತು ಧನ ಪ್ರಾಪ್ತಿಯಾಗಲಿದೆ ಮತ್ತು ಶಿವನ ಆಶೀರ್ವಾದವೂ ಸಿಗಲಿದೆ. ನೀವೇನಾದರೂ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ದಾನ ಧರ್ಮ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನೀವು ಅಂದುಕೊಂಡಿರುವಂಥ ಜೀವನ ನಿಮಗೆ ಸಿಗುತ್ತೆ. ಒಟ್ಟಿನಲ್ಲಿ ಅಕ್ಷಯ ಅಮಾವಾಸ್ಯೆ ವೃಷಭ ರಾಶಿಯವರಿಗೆ ಅದೃಷ್ಟದ ಅಮಾವಾಸ್ಯೆ ಅಂತಲೇ ಹೇಳಬಹುದು. ಮತ್ತು ಕರ್ಕಾಟಕ ರಾಶಿ. ಈ ಅಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನ ಯಶಸ್ಸನ್ನು ತಂದುಕೊಡಲಿದೆ. ಯಾವುದೇ ಸಮಸ್ಯೆ ಇಲ್ಲದೆ ಹೊಸ ಕಾರ್ಯಗಳು ಸುಗಮವಾಗಿ ಸಾಗಲಿವೆ. ಈ ಅಮಾವಾಸ್ಯೆಯು ಕರ್ಕಾಟಕ ರಾಶಿಯವರಿಗೆ ಉತ್ತಮವಾದ ಅಮಾವಾಸ್ಯೆ ಅಂತಲೇ ಹೇಳಬಹುದು. ನಿಮ್ಮ ಕುಲದೇವರ ಆಶೀರ್ವಾದದಿಂದ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದ ಸಮಯ ಕಳೆಯುತ್ತೀರಿ ಮತ್ತು ಹೊಸ ವಾಹನವನ್ನು ಖರೀದಿಸುವ ಭಾಗ್ಯ ಈ ಅಮಾವಾಸ್ಯೆಯಿಂದ ಒಲಿದು ಬರಲಿದೆ. ನಿರುದ್ಯೋಗಿಗಳಿಗೆ ಉತ್ತಮ ಸಮಯ ಅಂದರೆ ತಪ್ಪಾಗುವುದಿಲ್ಲ. ನಿಮ್ಮ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲಿದೆ. ಕರ್ಕಾಟಕ ರಾಶಿಯವರಿಗೆ ಶತ್ರುಗಳಿದ್ದರೆ ಈ ಅಕ್ಷಯ ಅಮಾವಾಸ್ಯೆಯ ಪ್ರಭಾವದಿಂದ ಮುಕ್ತಿಯನ್ನು ಹೊಂದುವಿರಿ. ಬಂಧು ಮಿತ್ರರಿಂದ ಒಳ್ಳೆಯ ಶುಭ ಸಮಾಚಾರವನ್ನು ಪಡೆಯುತ್ತೀರಿ. ಈ ಅಮಾವಾಸ್ಯೆ ಕರ್ಕಾಟಕ ರಾಶಿಯವರಿಗೆ ತುಂಬ ಯಶಸ್ಸನ್ನು ತಂದುಕೊಡಲಿದೆ. ಮತ್ತು ವೃಶ್ಚಿಕ ರಾಶಿ. ಈ ರಾಶಿಯವರ ಜೀವನ ಅಮಾವಾಸ್ಯೆಯಿಂದ ಉತ್ತಮವಾದ ಫಲಿತಾಂಶದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುವಿರಿ.
ಮತ್ತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಾಗೂ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಗ್ಗಳಿಕೆಯನ್ನು ಕಾಣುವಿರಿ. ಸಮಾಜದಲ್ಲಿ, ಕೆಲಸದಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಕೀರ್ತಿ ಹೆಚ್ಚಾಗಲಿದೆ. ನಿಮ್ಮ ನಿರೀಕ್ಷೆಗೂ ಮೀರಿ ಆಕಸ್ಮಿಕ ಧನಲಾಭವೂ ಆಗಲಿದೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ನಿಮ್ಮ ಕೌಟುಂಬಿಕ ಸಮಸ್ಯೆ ದೂರವಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಆದಾಯದ ಮಾರ್ಗಗಳು ಮೊದಲಿಗಿಂತ ಈ ಅಮಾವಾಸ್ಯೆಯಿಂದ ಇನ್ನೂ ಉತ್ತಮವಾಗಿರುತ್ತದೆ. ಸಮಾಜದ ಪ್ರಮುಖ ವ್ಯಕ್ತಿಗಳಿಂದ ಅಪರೂಪದ ಆಹ್ವಾನಗಳು ಬರುತ್ತವೆ ಮತ್ತು ಬಾಲ್ಯದ ಸ್ನೇಹಿತರಿಂದ ಒಳ್ಳೆಯ ಶುಭ ಸುದ್ದಿಯನ್ನು ಕೇಳುವಿರಿ. ಉದ್ಯೋಗಿಗಳಿಗೆ ಬಹುನಿರೀಕ್ಷಿತ ಅವಕಾಶಗಳು ದೊರೆಯುತ್ತವೆ ಮತ್ತು ಅಕ್ಷಯ ಅಮಾವಾಸ್ಯೆಯಿಂದ ಅಧಿಕಾರಿಗಳ ಕೃಪೆಯಿಂದ ಬಡ್ತಿಯನ್ನು ಕಾಣುವಿರಿ. ಅಕ್ಷಯ ಅಮಾವಾಸ್ಯೆಯು ವೃಶ್ಚಿಕ ರಾಶಿಯವರಿಗೆ ಹೆಚ್ಚಿನ ಕೀರ್ತಿಯನ್ನು ತಂದುಕೊಡಲಿದೆ. ಹಾಗೂ ಮಕರ ರಾಶಿ, ಈ ರಾಶಿಯವರಿಗೆ ಅಕ್ಷಯ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಬೆಂಬಲ ಸಿಗಲಿದೆ. ಕೆಲಸ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ಇವರಿಗೆ ಬೆಂಬಲ ಅಂತೂ ಸಿಗುತ್ತೆ. ಇದರಿಂದ ಇವರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಆತ್ಮವಿಶ್ವಾಸವನ್ನು ಕಾಣುವರು. ಮಕರ ರಾಶಿಯವರಿಗೆ ಅನಾರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯದ ಭಾಗ್ಯ ಪ್ರಾಪ್ತಿಯಾಗಲಿದೆ ಮತ್ತು ಮಕರ ರಾಶಿಯವರಿಗೆ ಸಣ್ಣ ಪುಟ್ಟ ಅಡೆತಡೆಗಳು ಇದ್ದರೆ ಕೆಲಸಗಳನ್ನು ಸಕಾಲದಲ್ಲಿ ಪೂರ್ಣಗೊಳಿಸುವಂಥ ಯೋಗ ಪ್ರಾಪ್ತಿಯಾಗಲಿದೆ. ಈ ಅಮಾವಾಸ್ಯೆಯ ಪ್ರಭಾವದಿಂದ ವಿವಿಧ ಮೂಲಗಳಿಂದ ಆದಾಯದ ಮೂಲಗಳು ತೆರೆಯಲಿವೆ. ಕುಟುಂಬದ ಸದಸ್ಯರ ಜೊತೆಗೆ ಸಂತೋಷದಿಂದ ಸಮಯ ಕಳೆಯುವಿರಿ ಮತ್ತು ನೀವೇನಾದರೂ ಕೆಲವು ಕೆಲಸ ಕಾರ್ಯಗಳನ್ನು ವ್ಯವಹಾರಗಳಲ್ಲಿ ಧೈರ್ಯದಿಂದ ಮುನ್ನಡೆದರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಉದ್ಯೋಗಿಗಳು ಸಂಬಳದ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಿರಿ. ಮಕರ ರಾಶಿಯವರಿಗೆ ಅಕ್ಷಯ ಅಮಾವಾಸ್ಯೆ ಒಳ್ಳೆಯ ಅಮಾವಾಸ್ಯೆಯಾಗಿ ಮೂಡಿಬರಲಿದೆ. ಇದರಿಂದ ತುಂಬ ಉತ್ತಮವಾದ ಜೀವನವನ್ನು ನಡೆಸುತ್ತಾರೆ. ಹಾಗೂ ಕುಂಭರಾಶಿ, ಈ ರಾಶಿಯವರಿಗೆ ಅಕ್ಷಯ ಅಮಾವಾಸ್ಯೆಯ ಪ್ರಭಾವದಿಂದ ಆರೋಗ್ಯದಲ್ಲಿ ಉತ್ತಮವಾದ ಸುಧಾರಣೆಯನ್ನು ಕಾಣುವರು. ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪಟ್ಟಂಥ ಪರಿಶ್ರಮಕ್ಕೆ ಉತ್ತಮವಾದ ಧನಲಾಭವನ್ನು ಕಾಣುವರು. ತಾಯಿ ಧನಲಕ್ಷ್ಮಿಯು ಈ ರಾಶಿಯವರಿಗೆ ಕರುಣೆಯನ್ನು ತೋರಿಸುತ್ತಿದ್ದಾಳೆ. ನಿಮ್ಮ ಕಷ್ಟದ ದಿನಗಳಿಗೆ ಗುಡ್ ಬೈ ಹೇಳಿ ಅದೃಷ್ಟದ ಜೀವನಕ್ಕೆ ವೆಲ್ಕಮ್ ಮಾಡಿಕೊಳ್ಳುವ ಸಮಯ ಅಂದರೆ ತಪ್ಪಾಗುವುದಿಲ್ಲ. ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಮತ್ತು ಕುಟುಂಬದ ಜೊತೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ. ಹೊಸ ವಾಹನ ಖರೀದಿ ಯೋಗ ಕೂಡಿ ಬರಲಿದೆ. ಕುಂಭರಾಶಿಯವರಿಗೆ ಉತ್ತಮವಾದ ಜೀವನ ಜೊತೆಗೆ ಸಿರಿ ಸಂಪತ್ತು ಧನ ಪ್ರಾಪ್ತಿಯಾಗಲಿದೆ. ಈ ಅಮಾವಾಸ್ಯೆಯು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಈ ಅಮಾವಾಸ್ಯೆ ಒಳ್ಳೆಯ ಪ್ರಭಾವವನ್ನು ತೋರುತ್ತದೆ. ಮತ್ತು ಮೀನರಾಶಿ, ಈ ರಾಶಿಯವರಿಗೆ ಈ ಅಕ್ಷಯ ಅಮಾವಾಸ್ಯೆಯ ಪ್ರಭಾವದಿಂದ ತುಂಬ ಅನುಕೂಲಕರ ವಾತಾವರಣವೂ ಸಿಗುತ್ತದೆ. ಅಂದರೆ ಉದ್ಯೋಗದಲ್ಲಿ ಅನುಕೂಲ, ವ್ಯಾಪಾರದಲ್ಲಿ ಅನುಕೂಲ, ಕೆಲಸಗಳಲ್ಲಿ ಅನುಕೂಲ, ಎಲ್ಲ ಕ್ಷೇತ್ರಗಳಲ್ಲಿ ನಿಮಗೆ ಅನುಕೂಲಕರ ವಾತಾವರಣ ಇರುತ್ತದೆ. ಈ ಅಕ್ಷಯ ಅಮಾವಾಸ್ಯೆಯು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕಾಣುತ್ತೀರಾ. ಕೆಲಸ ಕಾರ್ಯಗಳಲ್ಲಿ ಕೀರ್ತಿಯ ಜೊತೆಗೆ ಒಳ್ಳೆಯ ಹಣಾಭಿವೃದ್ಧಿಯನ್ನು ಕಾಣುತ್ತೀರಾ. ಇದರಿಂದ ಆನಂದದ ಜೀವನವನ್ನು ನಡೆಸುವಲ್ಲಿ ನೀವು ಸಕ್ಸಸ್ ಕಾಣುತ್ತೀರಾ. ಮೀನರಾಶಿಯವರು ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ದೂರವಾಗಿ ಸಂತೋಷವನ್ನು ಕಾಣ್ತೀರಾ. ಈ ಅಕ್ಷಯ ಅಮಾವಾಸ್ಯೆಯು ಮೀನರಾಶಿಯವರಿಗೆ ಆಕಸ್ಮಿಕ ಹಣಲಾಭವನ್ನು ತಂದುಕೊಡುವುದರಲ್ಲಿ ಜೊತೆಗೆ ಸಿರಿ ಸಂಪತ್ತು ಧನ ಪ್ರಾಪ್ತಿಯಾಗುತ್ತದೆ. ಇದು ನಿಮ್ಮ ಪಾಲಿಗೆ ಉತ್ತಮ ಅಮಾವಾಸ್ಯೆ ಅಂದರೆ ತಪ್ಪಾಗುವುದಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಧನ್ಯವಾದ.